ಈ ಗೊಂಬೆಗಳಲ್ಲಿ ಹೊಸದಾಗಿ ಪ್ರತಿ ವರ್ಷ ಗೊಂಬೆಗಳನ್ನು ನೀವು ಸೇರಿಸ್ತಾ ಹೋಗ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಹೊಸ ಬೊಂಬೆಗಳು ಸೇರಿಸುವುದು ಅಂತ ಹೇಳಿದ್ರೆ ಈಗ ಒಂದು ಎರಡು ಒಂದೆರಡು ಕಾರಣ ಅಂತ ಹೇಳಿದ್ರೆ, ಈಗ ಕೆಲವು ಹಳೆ ಬೊಂಬೆಗಳು ಅವು ತಾವಾಗಿಯೇ ಮುರಿದೋಗುವಂಥದ್ದು, ಕರಗೋಗುವಂಥದ್ದು, ಅಥವಾ ನಾವೆಲ್ಲೋ ತಗಲಿ ಒಡೆದೋಗುವಂಥದ್ದು, ಅಂದರೆ ಅನ್ರಿಪೇರಬಲ್ ಅಂಥದ್ದನ್ನು ನಾವು ಬಲವಂತವಾಗಿ ಬಿಸಾಡಲ್ಲ, ಎಲ್ಲೋ ಒಂದು ಕಡೆ ಮೂಲೆ ಇಟ್ಟಿರ್ತೀವಿ. ಹೊಸ ಬೊಂಬೆಗಳೇನೆಂದರೆ, ಈಗ ಹೊಸ ಹೊಸ ಥೀಮ್ಗಳು ಬರ್ತಾಯಿದೆ, ಹೊಸ ಹೊಸ ವಿಚಾರಗಳು ಬರ್ತಾಯಿದೆ. ಆ ಬೊಂಬೆಗಳು ಮತ್ತು ನಮ್ಮ ಕಲ್ಪನೆ ಎಲ್ಲನೂ ಮೊದಲಿಂದ ನಾನು ಹೇಳಿದಾಗೆ, ಈ ಬೊಂಬೆಯಿಂದ ನಾನು ಏನು ದೃಷ್ಟಿಕೋನ ಕೊಡಬಹುದು ಅನ್ನೋದನ್ನು ಯೋಚನೆ ಮಾಡಿಯೇ ಬೊಂಬೆ ತೊಗೊಳ್ಳೋವಂಥದ್ದು. ಯಾವುದೇ ಬೊಂಬೆ ನಾನು ಸುಮ್ಮನೆ ಬೊಂಬೆ ನೋಡೋಕೆ ಚೆನ್ನಾಗಿದೆ ಅಂತ ತೊಗೊಳ್ತಾ ಇಲ್ಲ. ನಾವು ಯಾವುದೋ ಒಂದು ಡ್ಯಾನ್ಸ್ ಇತ್ತು, ಯಾವುದೋ ಒಂದು ತೋಟ ಇತ್ತು ಅಂತೇಳಿ. ಸೊ ಈ ವರ್ಷಕ್ಕೆ ನಾವು ಒಂದು ಈ ಕುಬೇರನ ಬೊಂಬೆ ತೊಗೊಂಡಿದ್ದೀವಿ. ನಾವಿನ್ನೂ ತೊಗೊಳಕ್ಕಾಗಲಿಲ್ಲ, ಸಮಯ ಆಗಲಿಲ್ಲ. ಅಲ್ಲೊಂದು ಕಡೆ ಅರ್ಧನಾರೀಶ್ವರ ಇದೆ. ಅರ್ಧನಾರೀಶ್ವರ ಅಂದರೆ ಅದು ಅವನು ಇಡೀ ಪ್ರಪಂಚಕ್ಕೆ ಕೊಟ್ಟಂಥ ಒಂದು ಸಂದೇಶ. ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ, ಇಬ್ಬರು ಒಟ್ಟಿಗೆ ಇದ್ದರೆ ಮಾತ್ರ ಪ್ರಪಂಚ ಅನ್ನುವಂಥದ್ದನ್ನು ಹೇಳುವಂಥ ಕಥೆ ಅದು. ಸೊ ಅವೆರಡನ್ನು ತೆಗೆದುಕೊಂಡಿದ್ದೀವಿ. ನೋಡುವ.